ನಮಸ್ತೆ, ನಾನು ಡಾಕ್ಟರ್ ಗೋವಿಂದಾಚಾರ್ಯ ಅಂಜನಾ ಫಾರ್ಮ್ಸ್ ಮತ್ತು ವಿವೇಸ್ ಆರ್ಗ್ಯಾನಿಕ್ಸ್ ಇಂದ ಮಾತಾಡ್ತಾ ಇದ್ದೀನಿ. ನಾನೀಗ ಗದ್ದೆದೊಂದು ಅಪ್ಡೇಟ್ ಕೊಡುವ ಅಂತ ಉಡುಪಿಲಿ ಈ ಗದ್ದೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಸರಿ, ಇದು ಹೋದ ಸರಿ ಅದು ಮಾಡಿರಲಿಲ್ಲ ಈ ಗದ್ದೆಯಲ್ಲಿ. ಸೊ ಹಾಗಾಗಿ ತುಂಬ ಹುಲ್ಲು ಕಡ್ಡಿಗಳು ಗಿಡಗಳೆಲ್ಲ ಬೆಳ್ಕೊಂಡಿತ್ತು. ಹುಲ್ಲು ಮತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಸ್ಬೇಕಾಗಿದೆ ಸೈಡಿಂದ. ಸೊ ಅದು ಬೇಸಿಕಲಿ ಎಲೆ ಮತ್ತು ಹುಲ್ಲುಗಳನ್ನು ನಾವು ಆ ಗದ್ದೆಯಲ್ಲೇ ಹಾಕ್ತೀವಿ. ಆಮೇಲೆ ರೋಟ್ರಿ ಬಂದಾಗ ಅದು ಪೀಸ್ ಮಾಡ್ತದೆ. ಈ ಗದ್ದೆಗಳು ಆ್ಯಕ್ಚುಲಿ ನಾವು ಓನ್ ಮಾಡೋದಿಲ್ಲ. ಇದು ಭಾಸ್ಕರ ಭಟ್ರು ಅಂತ ನಮ್ಮ ಮನೆ ಹತ್ರ ಇದ್ದಾರೆ, ಆಮೇಲೆ ಅಚ್ಯುತ್ ನಾಯಕರು ಅಂತಿದ್ದಾರೆ, ಅವ್ರದ್ದು ಗದ್ದೆ. ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಮಾಡ್ತಾ ಇದ್ದೇವೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಮನೆ, ಸ್ಟ್ರೈಟ್ ಕಾಣ್ತಾ ಇದೆಯಲ್ಲ 2 ಕಂಬದ ಹತ್ರ, ಅದು ನಮ್ಮ ಮನೆ. ಸೊ ಮನೆ ಹತ್ರದ್ದು ಇರೋದ್ರಿಂದ ಎಲ್ಲ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಮಾಡ್ತಾಯಿದ್ದೀವಿ. ಆಮೇಲೆ ಅಲ್ಲಿ ಕಾಣ್ತಾ ಇದ್ದಾರಲ್ಲ ಒಬ್ಬರು, ಅವ್ರ ಕೈ ತೋರಿಸ್ತಾರೆ ನೋಡಿ, ಅವ್ರು ನಾರಾಯಣಣ್ಣ ಅಂತ. ಅವರೇ ನಮ್ಮ ಗದ್ದೆ ಕೆಲಸಕ್ಕೆಲ್ಲ ಅವರೇ ಹೆಚ್ಚಾಗಿ ಬಂದು ಮಾಡೋದು ನೋಡಿ. ಎಲ್ಲ ಸೈಡಲ್ಲೆಲ್ಲ ಕ್ಲೀನ್ ಮಾಡಿ ಬೇಕಿದ್ದ ಎಲೆಗಳನ್ನೆಲ್ಲ ಗದ್ದೆಯಲ್ಲಿ ಹಾಕಿದ್ದೇವೆ. ಕಡ್ಡಿಗಳನ್ನೆಲ್ಲ ಆಚೆ ಸೈಡಿಗೆ ಹಾಕ್ತೀವಿ, ಯಾಕಂದರೆ ಕಡ್ಡಿಗಳೆಲ್ಲ ರೋಟ್ರಿಯಲ್ಲಿ ಪೀಸ್ ಆಗೋದಿಲ್ಲ. ಎಲೆಗಳು ಹುಲ್ಲು ಮಾತ್ರ ಪೀಸ್ ಆಗ್ತದೆ. ಸೊ ಗದ್ದೆ ಎಲ್ಲ ಕ್ಲೀನ್ ಆದಮೇಲೆ ಟ್ರ್ಯಾಕ್ಟರ್ ಬಂದು ಉಳುಮೆ ಮಾಡ್ತದೆ. ನಾವು ಇದೆಲ್ಲ ಕ್ಲೀನ್ ಆದಮೇಲೆ ನಾವು ಗೊಬ್ಬರವನ್ನು ಚೆಲ್ತೇವೆ. ಹಟ್ಟಿ ಗೊಬ್ಬರ, ಆರ್ಗ್ಯಾನಿಕ್ ದೇಸಿ ಹಸುವಿನ ಹಟ್ಟಿ ಗೊಬ್ಬರವನ್ನು ಹಾಕ್ತೇವೆ. ಇದಕ್ಕೆ ಹಾಕಿದ್ಮೇಲೆ ಉಳುಮೆ ಮಾಡಲಿಕ್ಕೆ ಟ್ರ್ಯಾಕ್ಟರ್ ಬರ್ತದೆ. ಈಗ ನೋಡಿ, ಟ್ರ್ಯಾಕ್ಟರ್ ಬಂದಿದೆ. ಟ್ರ್ಯಾಕ್ಟರಿಂದ ಉಳುಮೆ ಮಾಡೋಕ್ಕೆ ಶುರು ಮಾಡಿದ್ದೇವೆ. ಸೊ ಇದು ಉದ್ದವಾಗಿ ಮತ್ತು ಅಗಲವಾಗಿ ಉಳುಮೆ ಮಾಡ್ತದೆ, ಅಂದರೆ ಲೆಂತಲ್ಲಿ ಮತ್ತು ಬ್ರೆತ್ತಲ್ಲಿ ಉಳುಮೆ ಮಾಡ್ತದೆ. ಸೊ ಹಾಗಾಗಿ ಕೆಳಗಡೆ ಇರೋ ಮಣ್ಣು ಮೇಲಕ್ಕೆ, ಆಮೇಲೆ ಹುಲ್ಲೆಲ್ಲ ಮಿಕ್ಸ್ ಆಗಿ ಮೇಲಕ್ಕೆ, ಮೇಲಿರೋ ಹುಲ್ಲು ಮತ್ತು ಮಣ್ಣು ಮಿಕ್ಸ್ ಆಗಿ ಕೆಳಗೆ ರೊಟೇಟ್ ಆಗುತ್ತೆ. ಸೊ ಆಮೇಲೆ ನಾವು ನೆಕ್ಸ್ಟು ಇನ್ನು ಇದನ್ನು ನೇಜು ಅಥವಾ ಭತ್ತದ ಪೈರನ್ನು ಹಾಕ್ಬೇಕಾದ್ರೆ ಪುನಃ ಉಳುಮೆ ಮಾಡಿ